ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡಿರುವಂಥದ್ದು ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ. ಮೊದಲಿಗೆ ಈ ಏರ್ ಸ್ಟ್ರೈಕ್ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದಾಗ 50ರಿಂದ 60 ಉಗ್ರರನ್ನ ಉಡೀಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಸೊ ಸಮಯ ಕಳೀತಾ ಇದ್ದ ಹಾಗೇನೆ, ಬೆಳಕಾಗ್ತಾ ಇದ್ದ ಹಾಗೇನೆ ಆ ಉಗ್ರರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಆಗಿದೆ. ಸೊ ಇದೀಗ 90 100ರ ಗಡಿ ದಾಟಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಸೊ 100ರ ಗಡಿಯಲ್ಲಿ ಇದೀಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೇನೆ ಧೈರ್ಯ, ತ್ಯಾಗ, ಶೌರ್ಯ ಇದೆಲ್ಲದರ ಸಂಕೇತ. ಇವತ್ತು ನಾವು ಹೆಮ್ಮೆ ಪಡ್ತಾ ಇರುವಂಥ ಈ ವಿಚಾರ, ಏಕಾಏಕಿಯಾಗಿ ನಡೆದಂಥ ದಾಳಿ ಇದೆಯಲ್ಲ, ಅದನ್ನು ಗೆಸ್ ಕೂಡ ಮಾಡಿರಲಿಲ್ಲ. ಈ ಥರದೊಂದು ದಾಳಿ ನಡೆಯುತ್ತೆ, ಹೀಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರಲಿಲ್ಲ. ನೋಡಿ, ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಈ ದಾಳಿ ಮಾಡಿದ್ರಲ್ಲ, ಇದು 9 ಉಗ್ರರ ನೆಲೆಗಳ ಪೈಕಿ ಕೆಲವು 100 ಕಿಲೋಮೀಟರ್ ದೂರದಲ್ಲಿ ಇದ್ದರೆ, ದಾಳಿಗೊಳಗಾದಂಥ ಶಿಬಿರಗಳು ಭಾರತದ ವಿರುದ್ಧದ ಹಿಂದಿನ ಅನೇಕ ದಾಳಿಗಳಿಗೆ ನೇರವಾಗಿ ಸಂಬಂಧಿಸಿತು. ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಈ ಸಂಖ್ಯೆ ಹೆಚ್ಚಾಗ್ಬೋದು. ಸೊ ಎಲ್ಲೆಲ್ಲಿ ದಾಳಿ ಮಾಡಲಾಗಿದೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಬಹವಾಲ್ಪುರ್ ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಬಹವಾಲ್ಪುರ್. ಇದರ ಮೇಲೆ ದಾಳಿಯನ್ನು ಮಾಡಿರೋದು. ಪ್ರಮುಖವಾಗಿ ಇದು ಈ ಜೈಷ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿ. ಇದೇನು ದೊಡ್ಡ ಕಚೇರಿ ಅಲ್ಲ. ಇಲ್ಲಿ ಮಾಡ್ತಿದ್ದಿದ್ದೆಲ್ಲ ಏನು ಹೇಳಿ, ಉಗ್ರರನ್ನು ತಯಾರು ಮಾಡೋದು, ಉಗ್ರರ ಬ್ರೈನ್ ವಾಶ್ ಮಾಡೋದು,